ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಪರಸ್ತ್ರೀ ಸಹವಾಸ ಬಿಟ್ಟು ವರ್ಷಗಳೇ ಕಳೆದರೂ ಹೆಂಡತಿಗೆ ಇನ್ನೂ ನನ್ನ ಮೇಲೆ ನಂಬಿಕೆ ಬಂದಿಲ್ಲ. ಸಹೋದ್ಯೋಗಿಯೊಂದಿಗೆ ರೊಮ್ಯಾಂಟಿಕ್ ಆಗಿರುವುದನ್ನು ನೋಡಿರುವ ಪತ್ನಿ ಮುನಿಸಿಕೊಂಡಿದ್ದಾಳೆ. ಆದರೆ ನಾನು ಹಳೆಯ ಸಂಬಂಧವನ್ನು ಬಿಟ್ಟಿದ್ದೇನೆ. ಆದರೂ ಆಕೆ ನನ್ನನ್ನು ಕ್ಷಮಿಸಲು ಸಿದ್ಧಳಿಲ್ಲ. ನಾನು ವಿವಾಹಿತ ವ್ಯಕ್ತಿ. ನನಗೆ ಮದುವೆಯಾಗಿ ಕೆಲವೇ ವರ್ಷಗಳಾಗಿವೆ. ಆದರೆ ಮದುವೆಯಾಗಿದ್ದರೂ ನಾನು ದೊಡ್ಡ ತಪ್ಪು ಮಾಡಿದೆ. 1 ವರ್ಷದ ಹಿಂದೆ ನನ್ನ ಹೆಂಡತಿಯೇ ನನ್ನನ್ನು ಸಹೋದ್ಯೋಗಿಯೊಂದಿಗೆ ರೊಮ್ಯಾಂಟಿಕ್ ಆಗಿರುವುದನ್ನು ನೋಡಿದಳು. ನನ್ನ ಹೆಂಡತಿ ನಮ್ಮನ್ನು ನೋಡಿದಾಗ ನಾವು ಪರಸ್ಪರ ತುಂಬ ಹತ್ತಿರವಾಗಿದ್ದೆವು. ಆದಾಗ್ಯೂ ಈ ಘಟನೆಗೆ ನಂತರ ನಾನು ಆ ಮಹಿಳೆಯೊಂದಿಗಿನ ಎಲ್ಲ ಸಂಬಂಧಗಳನ್ನು ಮುರಿದುಬಿಟ್ಟೆ. ಆದರೆ ಅಂದಿನಿಂದ ನನ್ನ ಜೀವನದಲ್ಲಿ ಯಾವುದೂ ಸರಿಯಾಗಿ ನಡೆಯುತ್ತಿಲ್ಲ. ಕ್ಷಮೆ ಕೇಳಿದರೂ ಕ್ಷಮಿಸಲು ಸಿದ್ಧಳಿಲ್ಲ. ವಾಸ್ತವವಾಗಿ ನಾನು ಮಾಡಿದ್ದಕ್ಕಾಗಿ ತೀವ್ರ ಪಶ್ಚಾತ್ತಾಪ ಪಡುತ್ತೇನೆ. ನಾನು ಪ್ರತಿದಿನ ನನ್ನ ಹೆಂಡತಿಯ ಬಳಿ ಕ್ಷಮೆ ಕೇಳುತ್ತಿದ್ದೇನೆ. ಆದರೆ ಆಕೆ ನನ್ನನ್ನು ಕ್ಷಮಿಸಲು ಸಿದ್ಧಳಿಲ್ಲ. ಈಗ ನಾನು ನನ್ನ ಸಮಗ್ರತೆಯನ್ನು ಸಾಬೀತುಪಡಿಸಲು ಪ್ರಯತ್ನಿಸಿ ಸೋತಿದ್ದೇನೆ. ನಾನು ಈಗ ನಿಜವಾಗಿಯೂ ಸುಧಾರಿಸಿದ್ದೇನೆ ಎಂದು ಆಕೆಗೆ ಹೇಗೆ ಅರ್ಥ ಮಾಡಿಸಲಿ ಎಂದು ನನಗೆ ತಿಳಿದಿಲ್ಲ. ಆಕೆಯ ನಂಬಿಕೆ ಹೇಗೆ ಗಳಿಸಲಿ? ಅವಳು ನನ್ನ ಮೋಸದಿಂದ ಹೊರಬರಲು ಏಕೆ ಸಾಧ್ಯವಿಲ್ಲ ಎಂದು ನನಗೆ ಅರ್ಥವಾಗುತ್ತಿಲ್ಲ. ನಾವು ಯಾವಾಗಲೂ ಸಾಮಾನ್ಯ ದಾಂಪತ್ಯಗಳಂತೆ ವರ್ತಿಸಲು ಪ್ರಾರಂಭಿಸುತ್ತೇವೆ. ಆಕೆಯ ನಂಬಿಕೆಯನ್ನು ಗೆಲ್ಲಲು ಪ್ರಯತ್ನಿಸಿ ನಾನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ದಣಿದಿದ್ದೇನೆ. ನನಗೀಗ ನಾನು ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ. ತುಂಬ ಕಷ್ಟಪಡಬೇಕು. ಮೊದಲು ನೀವು ನಿಮ್ಮ ಸಂಗಾತಿಗೆ ಮೋಸ ಮಾಡಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಸಂಬಂಧದ ಬಗ್ಗೆ ನಿಮ್ಮ ಹೆಂಡತಿಯ ತುಂಬ ಕೆಟ್ಟದಾಗಿ ತಿಳಿದಿದೆ. ನಿಮ್ಮ ಸಂಗಾತಿಯ ವಿಶ್ವಾಸವನ್ನು ಮರಳಿ ಪಡೆಯಲು ನೀವು ತುಂಬ ಕಷ್ಟಪಡಬೇಕು. ಆಕೆ ಪ್ರತಿದಿನ ಅನುಭವಿಸುತ್ತಿರುವ ಭಾವನೆಗಳು ಮತ್ತು ಅನುಭವಗಳನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನೀವು ಅವಳಿಗೆ ತೋರಿಸಬೇಕು. ಇಷ್ಟು ಬೇಗ ಸಾಮಾನ್ಯವಾಗಬೇಕೆಂದು ನಿರೀಕ್ಷಿಸುವುದು ತಪ್ಪು. ನೀವು ತಿಳಿಸಿದಂತೆ ನೀವು ನಿಮ್ಮ ಗೆಳತಿಗೆ ತುಂಬ ಹತ್ತಿರವಾಗಿದ್ದಾಗ ನಿಮ್ಮ ಹೆಂಡತಿ ನಿಮ್ಮಿಬ್ಬರು ನೋಡಿದ್ದಾಳೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಹೆಂಡತಿ ಕಡಿಮೆ ಸಮಯದಲ್ಲಿ ಸಾಮಾನ್ಯವಾಗಬೇಕೆಂದು ನಿರೀಕ್ಷಿಸುವುದು ತಪ್ಪು. ನಿಮ್ಮಿಂದ ಮೋಸ ಹೋಗಿರುವ ನಿಮ್ಮ ಪತಿ ಪೂರ್ಣ ರೀತಿಯಲ್ಲಿ ಕುಸಿದಿದ್ದಾರೆ. ಹಾಗಾಗಿ ದಿನವೂ ಅವರಲ್ಲಿ ಸುಮ್ಮನೆ ಕ್ಷಮೆ ಕೇಳಿದರೆ ಸಾಕಾಗದೇ ಇರುವುದಕ್ಕೆ ಇದು ಒಂದು ಕಾರಣವಾಗಿರಬಹುದು. ತಾಳ್ಮೆಯಿಂದ ವರ್ತಿಸಿ. ಇಷ್ಟೆಲ್ಲ ಆಕೆಯ ನಂಬಿಕೆಯನ್ನು ಗೆಲ್ಲಲು ನೀವು ತುಂಬ ತಾಳ್ಮೆಯಿಂದ ಕೆಲಸ ಮಾಡಬೇಕು. ನಿಮ್ಮನ್ನು ನೀವು ಬದಲಿಸಿಕೊಳ್ಳಿ ಮತ್ತು ನಿಮ್ಮ ವೈವಾಹಿಕ ಸಂಬಂಧವನ್ನು ಮರಳಿ ಸರಿಪಡಿಸಲು, ನಿಮ್ಮ ವಿಶ್ವಾಸವನ್ನು ಮರಳಿ ಪಡೆಯಲು ನೀವು ಬಯಸಿದರೆ ಅದಕ್ಕಾಗಿ ನೀವು ಶಾಂತವಾಗಿ ವರ್ತಿಸಬೇಕು. ಏಕೆಂದರೆ ನೀವು ನಂಬಲು ಮತ್ತು ಪ್ರೀತಿಸಲು ಅರ್ಹರು ಎಂದು ಅವರಿಗೆ ಅನಿಸಬೇಕು. ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ. ಸರಿ, ನಿಮ್ಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ನೀವು ಸಣ್ಣ ಪ್ರಯತ್ನಗಳನ್ನು ಮಾಡಬೇಕು ಎಂದು ನಾನು ನಿಮಗೆ ಹೇಳುತ್ತೇನೆ. ಉದಾಹರಣೆಗೆ, ನೀವು ಮನೆಯಲ್ಲಿದ್ದಾಗ ಮನೆಕೆಲಸದ ಅವರಿಗೆ ಸಹಾಯ ಮಾಡಿ. ನಿಮ್ಮ ಸಂಗಾತಿಯು ಮುಂದೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ. ಅವರ ಭಾವನೆಗಳನ್ನು ವ್ಯಕ್ತಪಡಿಸಲು ಅವರಿಗೆ ಸಮಯ ನೀಡಿ. ಕ್ಷಮಿಸಬೇಕಾದರೆ ಏನು ಮಾಡಬೇಕೆಂದು ಕೇಳಿ. ನಿಮ್ಮ ಮಾತುಗಳನ್ನು ಕೇಳಿದ ನಂತರ ಅವರು ತುಂಬ ಕೋಪಗೊಳ್ಳಬಹುದು. ಆದರೆ ಇದರ ನಂತರವೂ ನಿಮ್ಮ ಸಂಶಯನಿಷ್ಠೆ ಮತ್ತು ಕ್ಷಮೆ ಯಾಚಿಸುವುದು ಇಚ್ಛೆಯನ್ನು ಕಾಪಾಡಿಕೊಳ್ಳಬೇಕು. ಈ ಮಧ್ಯೆ ಅವರನ್ನು ನಂಬುವಂತೆ ಮಾಡಲು ನೀವು ಏನು ಮಾಡಬಹುದು ಎಂದು ನೀವು ಅವರನ್ನು ಕೇಳಬಹುದು. ಹೆಂಡತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ. ನಿಮ್ಮ ಎಲ್ಲ ಅಂಶಗಳನ್ನು ಆಲಿಸಿದ ನಂತರ ನಿಮ್ಮ ಹೆಂಡತಿಯೊಂದಿಗೆ ಸ್ಪಷ್ಟವಾಗಿ ಮಾತುಕತೆ ನಡೆಯುವುದು ಉತ್ತಮ. ನೀವು ಈಗ ಬದಲಾಗಿದ್ದೀರಿ ಎಂದು ಹೇಳಿ. ನೀನು ಮತ್ತೊಂದು ಇಂತಹ ತಪ್ಪು ಮಾಡಲಾರೆ. ಈ ಮಧ್ಯೆ ಅವಳು ನಿಮ್ಮ ಮಾತನ್ನು ಕೇಳಲು ಸಿದ್ಧವಾಗದಿದ್ದರೆ ಕೋಪಗೊಳ್ಳಲು ಬದಲು ಆಕೆಯ ಮನವೊಲಿಸಲು ನೀವೇ ಸಿದ್ಧರಾಗಿರಿ.
ನೀವು ಗಂಭೀರವಾದ ತಪ್ಪನ್ನು ಮಾಡಿದ್ದೀರಿ ಮತ್ತು ಅದನ್ನು ಸರಿಪಡಿಸಲು ಅಹಿತಕ ಮತ್ತು ಮಾನಸಿಕವಾಗಿ ಬಳಕೆಯ ಎಂದು ನೆನಪಿಡಿ. ಇದಕ್ಕಾಗಿ ನೀವು ಹೆಚ್ಚು ಸಮಯ ಮತ್ತು ತಾಳ್ಮೆ ವಹಿಸಬೇಕು. ಯಾವುದೇ ರೀತಿಯಲ್ಲಿ ನಾವು ಮಾಡೋ ಮೊದಲು ನಮಗೆ ವಿಚಾರ ಬರುವುದಿಲ್ಲ, ಏಕೆಂದರೆ ಒಂದು ಸ್ವಲ್ಪ ಖುಷಿ ಸಲುವಾಗಿ ನಿಮ್ಮ ಜೀವನೇ ಹಾಳಾಗುತ್ತೆ ಅಂತ ನಿಮಗೆ ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಸಾರಿ ನೀವು ಯೋಚನೆ ಮಾಡಬೇಕು, ಒಂದು ಕೆಲಸ ಮಾಡಬೇಕಾದ್ರೆ ಖುಷಿ ಅನ್ನೋದು ತುಂಬ ಕೆಟ್ಟದು, ಒಳ್ಳೆಯದು ಕೂಡ. ಅದು ಹೇಗೆ ಉಪಯೋಗ ಮಾಡ್ಕೋಬೇಕು ಅನ್ನೋದು ನಿಮ್ಮ ಕೈಯಲ್ಲೇ ಇದೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.